ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಈಗಾಗಲೇ ಅವರ ಅಧಿಕಾರ ಅವಧಿ ಮುಗಿದು ಹೋಗಿದೆ. ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಈಗ ನೂತನ ಸಾರಥಿಯ ನೇಮಕ ಯಾವಾಗ ಆಗುತ್ತೆ ಅನ್ನುವ ಪ್ರಶ್ನೆಗೆ ಜನವರಿ ಅನ್ನೋದು ಸದ್ಯಕ್ಕಿರೋ ಉತ್ತರ. ಜನವರಿ ಒಳಗೆ ಕೆಪಿಸಿಸಿ ನೂತನ ಸಾರಥಿಯ ನೇಮಕ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಅಧಿವೇಶನದ ಬಳಿಕ ಅಧ್ಯಕ್ಷರ ಬದಲಾವಣೆ ಆಗೋದು ಫಿಕ್ಸು. ಸತೀಶ್, ಎಂ.ಬಿ. ಪಾಟೀಲ್, ರಾಜಣ್ಣ, ಖಂಡ್ರೆ ಮಧ್ಯೆ ಫೈಟ್ ಇದೆ. ಆದರೆ ಲಿಂಗಾಯತ ಸಮುದಾಯದ ನಾಯಕನಿಗೆ ಕೆಪಿಸಿಸಿ ಚುಕ್ಕಾಣಿಯನ್ನ ಕೊಡೋ ಸಾಧ್ಯತೆ ಇದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ. ಇದು 2024ರ ಅಂತ್ಯ, 2025ರ ಆರಂಭ. ಈ ಆರಂಭದ ಸಂದರ್ಭದಲ್ಲೇ ಕೆಪಿಸಿಸಿಗೆ ನೂತನ ಸಾರಥಿಯ ನೇಮಕ ಆಗಬೇಕು ಅನ್ನೋದು ಲೆಕ್ಕಾಚಾರ. ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಒಂದಿಷ್ಟು ರಣತಂತ್ರಗಳನ್ನು, ಪ್ಲಾನ್ಗಳನ್ನು ಮಾಡಿಕೊಂಡಂಗಿದೆ. ಆ ಪ್ಲಾನ್ ಪ್ರಕಾರವಾಗಿ ಈ ಬಾರಿಯ ಜನವರಿಯಲ್ಲೇ ನೂತನ ಅಧ್ಯಕ್ಷರ ನೇಮಕಾತಿ ಆಗುತ್ತೆ. ನೂತನ ಅಧ್ಯಕ್ಷರಿಗೆ ಅಧಿಕಾರದ ಚುಕ್ಕಾಣಿ ಹಸ್ತಾಂತರ ಆಗುತ್ತೆ. ಆ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಆದರೆ ಇರೋ ಒಂದು ಸೀಟ್ಗೆ ಒಂದಿಷ್ಟು ಜನ ನಾಯಕರುಗಳಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಿರುವಂಥ ಬೇರೆ ಬೇರೆ ಡೆವಲಪ್ಮೆಂಟ್ಗಳ ನಡುವೆ ಅದರ ಪ್ರಯೋಜನವನ್ನು, ಅಂದರೆ ಒಂದೇ ಕಲ್ಲಿಗೆ ಒಂದು ಕಡೆ ಪಂಚಮಸಾಲಿ ಲಿಂಗಾಯತರ ವಿರುದ್ಧ ಲಾಠಿ ಚಾರ್ಜ್ ಮಾಡಿರೋ ಸರ್ಕಾರ ಅನ್ನೋ ಆರೋಪ, ಆ ನಡುವೆ ಲಿಂಗಾಯತ ಮಹಿಳೆಯೊಬ್ಬರಿಗೆ ಸಿ.ಟಿ. ರವಿ ಏನೋ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ರು ಅನ್ನೋ ಕಾರಣಕ್ಕೆ ಮತ್ತೆ ಲಿಂಗಾಯತರ ಕ್ರೋಢೀಕರಣ ಮಾಡೋದು ಮತ್ತು ಬಿಜೆಪಿಯ ಪರ ಲಿಂಗಾಯತರು ಅನ್ನುವಂಥ ಒಂದೇನು ಕಾಮನ್ ನೋಷನ್ ಇದೆ, ಅದನ್ನು ಉಲ್ಟಾ ಮಾಡೋದಕ್ಕೆ, ಲಿಂಗಾಯತರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಲಿಂಗಾಯತ ಅಧ್ಯಕ್ಷರೊಬ್ಬರನ್ನ ಕೆಪಿಸಿಸಿಗೆ ನೇಮಕ ಮಾಡುವ ಎಲ್ಲ ಸಾಧ್ಯತೆಗಳು, ಲೆಕ್ಕಾಚಾರಗಳು ಇಲ್ಲಿ ಕಾಣ್ತಾ ಇದೆ. ರಾಘವೇಂದ್ರ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಒಂದು ಸೀಟ್ಗೆ 5-6 ಜನ ಈಗಾಗಲೇ ಟವಲ್ ಹಾಕಿದ್ದಾರೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ್ಯಾವ ಲೆಕ್ಕಾಚಾರಗಳನ್ನು ಇದ್ರ ಮುನ್ನೆಲೆಯಲ್ಲಿ ಇಟ್ಕೊಳ್ಳುತ್ತೆ ಇಲ್ಲಿ ನಾಯಕನನ್ನ ಅಥವಾ ಎಐಸಿಸಿ ಅಧ್ಯಕ್ಷನ ಆಯ್ಕೆ ಮಾಡೋದಕ್ಕೆ? ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯಾವಧಿ ಮುಕ್ತಾಯವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಸ್ಥಳಕ್ಕೆ ಒಂದು ರಿಪ್ಲೇಸ್ಮೆಂಟ್ ಅನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಡಿಸಿಎಂ ಸಹ ಆಗಿರ್ತಕ್ಕಂಥವ್ರು ಮತ್ತೆ ಸಿಎಂ ರೇಸ್ ನಲ್ಲಿ ಇರ್ತಕ್ಕಂಥವ್ರು ಡಿ.ಕೆ. ಶಿವಕುಮಾರ್ ಅವರು. ಏನು ಅಧಿಕಾರ ಹಂಚಿಕೆಯ ಸೂತ್ರ ಆಗಿರ್ಬೋದು ಅಥವಾ ಡಿಸಿಎಂ ಪಟ್ಟ ಆಗಿರ್ಬೋದು, ಎರಡರಿಂದನೂ ಸಹ ಡಿ.ಕೆ. ಶಿವಕುಮಾರ್ ಅವರು ಆ ಸ್ಥಾನವನ್ನ ಬಿಟ್ಕೊಡ್ಬೇಕಾಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರೇ ಖುದ್ದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ 2028ರ ಚುನಾವಣೆ ಮತ್ತೆ ಕೆಲವೊಂದಿಷ್ಟು ಸ್ಥಳೀಯ ಮಟ್ಟದ ಚುನಾವಣೆಗಳನ್ನ ನೆನಪಿನಲ್ಲಿಟ್ಕೊಂಡು ಏನು ಪ್ರಬಲವಾಗಿ ಲಿಂಗಾಯತ ಸಮುದಾಯ ಬಿಜೆಪಿ ಪರ ಇರ್ತಕ್ಕಂಥದ್ದು. ಹೀಗಾಗಿ ಆ ಸಮುದಾಯವನ್ನ ತಮ್ಮ ಕಾಂಗ್ರೆಸ್ ಪರ ಓಲೈಕೆ ಮಾಡ್ಬೇಕಂದ್ರೆ ಲಿಂಗಾಯತ ನಾಯಕನಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಆ ಸಮುದಾಯದ ಮತ ಬ್ಯಾಂಕ್ ಅನ್ನ ಒಡೆಯೋದಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನವರಿಯಲ್ಲಿ ಹೊಸ ಕೆಪಿಸಿಸಿ ಸಾರಥಿ ಬರೋದು ಬಹುತೇಕ ಫಿಕ್ಸ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಆ ಸ್ಥಳ ಏನು ಡಿ.ಕೆ. ಶಿವಕುಮಾರ್ ಅವರಿಂದ ತೆರವಾಗಿರ್ತಕ್ಕಂತಹ ಸ್ಥಾನಕ್ಕೆ ಈಶ್ವರ್ ಖಂಡ್ರೆ ಅಥವಾ ಎಂ.ಬಿ. ಪಾಟೀಲ್ ಅಥವಾ ಇನ್ನಿತರ ಲಿಂಗಾಯತ ನಾಯಕರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರನ್ನ ಆ ಸ್ಥಾನಕ್ಕೆ ನೇಮಿಸಿ ಲಿಂಗಾಯತ ಸಮುದಾಯದ ಮತ ಬ್ಯಾಂಕ್ ಅನ್ನ ಬೇಟೆಯಾಡಲು ಕಾಂಗ್ರೆಸ್ ನಾಯಕರು ಸಿದ್ಧತೆಯನ್ನು ನಡೆಸಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಸಿ.ಟಿ. ರವಿ ಪ್ರಕರಣದಿಂದಲೂ ಸಹ ಇದೀಗ ಸ್ವಲ್ಪ ಮಟ್ಟಿಗೆ ಲಿಂಗಾಯತ ಮತಗಳನ್ನ ಡಿವೈಡ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥ. ಯಾಕಂದ್ರೆ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕಿ ಏನು ಅವರನ್ನ ಹೀಯಾಳಿಸಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ. ಹೀಗಾಗಿ ಅದನ್ನು ಸಹ ಎನ್ಕರೇಜ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಲಿಂಗಾಯತರಿಗೆ ಕೊಟ್ಟು ಆ ಸಮುದಾಯದ ಪ್ರಮುಖ ಮತಗಳು ಏನಿದೆ ಅದನ್ನ ಕಾಂಗ್ರೆಸ್ ಕಡೆ ಹೋಲಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಣೋತ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.